ಸೊ ಈ ಒಂದು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಯಾರಿಗೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಿಟಿ ಇದೆ. ವಿಟಿ ಪ್ಲೀಸ್. ಚಿತ್ತಾರ ಸ್ಟಾರ್ ಅವಾರ್ಡ್ 2024ರ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಹೋಗ್ತಾ ಇರೋದು ಇಟ್ಸ್ ನನ್ ಅದರ್ ದನ್ ನಮ್ಮ ಹೆಮ್ಮೆಯ ಉಮಾಶ್ರೀ ಅಮ್ಮ. ಬಲಿಜಾದ ಚಪ್ಪಾಳೆ. ಹಾ, ನಿಜವಾಗ್ಲೂ ಕನ್ನಡ ಚಿತ್ರರಂಗದ ಅಭೂತಪೂರ್ವ ಸೇವೆಗೆ ಉಮಾಶ್ರೀ ಅಮ್ಮಂಗೆ ಎದ್ದು ನಿಂತು ದಯವಿಟ್ಟು ಎಲ್ಲರೂ ಚಪ್ಪಾಳೆ ಒಟ್ಟಿಗೆ ಗೌರವನ ಸಲ್ಲಿಸಬೇಕು ಅಂತ ಹೇಳ್ತೀನಿ. ಅವರ ಸಾಧನೆ ಕಮ್ಮಿ ಅಲ್ಲ, ಅವರ ಸೇವೆ ಕಮ್ಮಿ ಅಲ್ಲ. ಇಂಥ ಅಭೂತಪೂರ್ವ ಸಾಧನೆಗೆ ಎಲ್ಲರೂ ಜೋರಾದ ಚಪ್ಪಾಳೆಯನ್ನ ತಟ್ಟೋದ್ರ ಮೂಲಕ ಗೌರವನ ಸಲ್ಲಿಸಬೇಕು ಅಂತ ಕೇಳ್ಕೊತೀನಿ. ಉಮಾಶ್ರೀಮ್ಮ, ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. 45 ವರ್ಷಗಳಾಗ್ತಾ ಬಂತು ಸ್ಯಾಂಡಲ್ವುಡ್ ಅಲ್ಲಿ ನಿಮ್ಮ ಸೇವೆ. ಈ ಸೇವೆಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ನಿಮಗೆ ಸಿಗ್ತಾ ಇದೆ. ಏನ್ ಹೇಳಕ್ ಇಷ್ಟಪಡ್ತೀರಿ? ಸಂತೋಷ ಆಗತ್ತೆ. ಬದುಕಿನ ಪಯಣದಲ್ಲಿ ಜೊತೆಯಾಗಿ ಸುಮಾರು 60ರಿಂದ 65 ಭಾಗದಷ್ಟು ಕಲಾ ಜಗತ್ತಿನ ಜೊತೆಯಲ್ಲೇ ಬದುಕಿಬಿಟ್ಟಿದ್ದೇನೆ ನಾನು. ಸೊ ಹಾಗಾಗಿ ಕಲಾ ಜಗತ್ತು ನನಗೆ ಬಹಳಷ್ಟು ಕೊಟ್ಟಿರೋದು. ನಾನೇನು ಕಲಾ ಜಗತ್ತಿಗೆ ಬಹಳವಾಗಿ ಕೊಟ್ಟಿದ್ದೀನಿ ಅಂತ ನಾನು ಹೇಳಕ್ಕೆ ಹೋಗಲ್ಲ, ಅದು ತಪ್ಪಾಗತ್ತೆ. ಕಲಾ ಜಗತ್ತೇ ನನಗೆ ಬಹಳಷ್ಟು ಕೊಟ್ಟಿದೆ. ಅದರ ರಂಗಭೂಮಿ ಇರ್ಬೋದು, ಸಿನಿಮಾ ಜಗತ್ತಿರ್ಬೋದು. ಅನೇಕ ಜನ ಪ್ರೊಡ್ಯೂಸರ್ಸು, ರೈಟರ್ಸು, ಡಿರೆಕ್ಟರ್ಸು, ಟೆಕ್ನಿಷಿಯನ್ಸು ಎಲ್ಲರೂ ತುಂಬಿ ತುಳುಕ್ತಕ್ಕಂಥ ಆ ಒಂದು ಸಮುದ್ರದಲ್ಲಿ ನಾನು ಕೂಡ ಒಂದು ಮೀನಾಗಿ ಈಜ್ತಾ ಮೇಲೆ ಬಂದಿದ್ದು ನನ್ನ ಭಗವಂತ ನನಗೆ ಕೊಟ್ಟ ಬಹುದೊಡ್ಡ ಒಂದು ಆಶೀರ್ವಾದ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ಆಡಿಯನ್ಸ್, ಪ್ರೇಕ್ಷಕರು ಇಲ್ಲಿವರೆಗೂ ಕೂಡ ನನ್ನನ್ನು ಸಹಿಸ್ಕೊಂಡು ಬಂದಿದ್ದಾರಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರೀತಿಯಿಂದ ಅದನ್ನೆಲ್ಲ ನೋಡ್ತಾ, ಯಾವುದೇ ಪಾತ್ರಗಳನ್ನಾದರೂ ಕೂಡ ಖುಷಿ ಪಡ್ತಾ ಇಲ್ಲಿವರೆಗೂ ನನ್ನನ್ನು ಕರ್ಕೊಂಡು ಬಂದಿದ್ದಾರೆ. ಜೊತೆಗೆ ಮೀಡಿಯಾ ಅವಕಾಶಗಳನ್ನು ಕೊಟ್ಟು ಬೆಳೆಸಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ. ಇನ್ನು ಇದಕ್ಕಿಂತಲೂ ಹೆಚ್ಚಿಗೆ ನಾನು ಏನು ಹೇಳೋಕ್ಕೆ ಕಷ್ಟ ಆಗತ್ತೆ. ನನ್ನ ಕಲಾ ಜಗತ್ತಿಗೂ, ಚಿತ್ರ ಜಗತ್ತಿಗೂ, ನನ್ನ ಕರುನಾಡ ಜನತೆಗೂ, ನನ್ನ ಹಿತೈಷಿಗಳಿಗೂ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇವತ್ತು ಚಿತ್ತಾರ ಅವಾರ್ಡ್ ತಗೊಳ್ಳೋಕ್ಕೆ ನನಗೆ ನಿಜಕ್ಕೂ ಕೂಡ ತುಂಬ ಸಂತೋಷ ಆಗತ್ತೆ. ನಾನದೇ ನಮ್ಮ ಶೆಣೈ ಅವ್ರನ್ನ ಈಗ ತನಕ ಕೇಳಿದೆ. ಯಾಕೆಂದರೆ ನಾನು ಹಿಂದೆ ಇದ್ದಾಗ, ಬಹಳ ಹಿಂದೆನೇ ನಾನು ಈ ಚಿತ್ತಾರ ಮ್ಯಾಗ್ಝೈನ್ ಬಗ್ಗೆ ಗೊತ್ತಿತ್ತು. ಭಾಳ ವರ್ಷಗಳ ಹಿಂದೆನೇ ಶುರುವಾಗಿದ್ದು. ಅದು ತುಂಬ ಕಷ್ಟಪಟ್ಟು ಮೇಲೆ ಬಂದಿರತಕ್ಕಂಥ ಒಂದು ಮ್ಯಾಗಝಿನ್, ಒಂದು ಗುಂಪು ಇದು. ಸೊ ಬಹಳಷ್ಟು ಜನ ಕಷ್ಟಪಟ್ಟು ಇದನ್ನು ಮುಂದೆ ತೊಗೊಂಡು ಬಂದರು. ಬಹಳ ಕಷ್ಟವಾದ ಕೆಲಸ. ಅದರಲ್ಲೂ ಈಗ ಡಿಜಿಟಲ್ ಮೀಡಿಯಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಕಲರ್ ಪ್ರಿಂಟ್ ಮಾಡೋದು ಅಥವಾ ಮ್ಯಾಗಝೈನ್ನ ಮಾಡೋದಕ್ಕಿಂತಲೂ ಈಗ ಡಿಜಿಟಲ್ ಇಲ್ಲದೆ ಇದ್ದ ಕಾಲದಲ್ಲೇ ಕಲರ್ ಪ್ರಿಂಟ್ಗಳು ಬರ್ತಾ ಇತ್ತು. ಭಾಳ ಚೆನ್ನಾಗಿ ಬರ್ತಾ ಇತ್ತು. ಭಾಳ ಕಷ್ಟಪಟ್ಟು ಮುಂದುವರ್ಸ್ಕೊಂಡು ಬಂದರು. ಜೊತೆಗೆ ಈ 15 ವರ್ಷದಿಂದಲೂ 10 ವರ್ಷ ಅನಿಸುತ್ತೆ, ರೈಟ್, 10 ವರ್ಷದಿಂದ ಅವಾರ್ಡ್ಗಳನ್ನು ಕೊಡೋದ್ರ ಮೂಲಕ ನಮ್ಮ ಕನ್ನಡದ 15 ವರ್ಷ. ಸೊ ಹಾಗಾಗಿ ಅನೇಕ ಜನ ಹೊಸ ಕಲಾವಿದರಿಗೆ ಒಂದು ಭೂಮಿಕೆ ಆಗಿದೆ, ಅವರಿಗೆ ಪ್ರೋತ್ಸಾಹ ಸಿಗ್ತಾ ಇದೆ, ಅವರಿಗೆ ಹೊಸ ಮುಖಗಳನ್ನ ಪರಿಚಯ ಮಾಡಿಕೊಡುವಂಥದ್ದು, ಓದುಗರಿಗೆ ಅವರನ್ನ ಮುಂದೆ ತರ್ತಕ್ಕಂಥದ್ದು. ಮೀಡಿಯಾಗಳು ಏನಿದೆಯಲ್ಲ ನಮ್ಗಳಿಗೆ, ಪತ್ರಿಕೆಗಳಿರ್ಬೋದು ಅಥವಾ ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಅಥವಾ ಪ್ರಿಂಟ್ ಮೀಡಿಯಾ ಯಾವುದೇ ಇದ್ರೂ ಕೂಡ, ಈ ಮ್ಯಾಗಝೈನ್ಸ್ ಇರ್ಬೋದು, ನಮ್ಗಳಿಗೆಲ್ಲ ಒಂದು ಭೂಮಿಕೆಯನ್ನು ಕಲ್ಪಿಸ್ಕೊಟ್ಟು ನಮ್ಮನ್ನು ಪ್ರಶಂಸೆ ಮಾಡ್ತಾ, ಬೆನ್ನು ತಟ್ತಾ ಮುಂದೆ ಕಳಿಸಿದ್ರಿಂದ ನಾವು ಇಷ್ಟು ಮುಂದೆ ಬರ್ಲಿಕ್ಕೆ ಸಾಧ್ಯ ಆಯಿತು. ಹಾಗೆ ಇವತ್ತಿನ ಕಲಾವಿದರಿಗೆ ಎಲ್ರಿಗೂ ಆ ಥರ ಅವಕಾಶಗಳನ್ನ ಕಲ್ಪಿಸ್ಕೊಡ್ತಾ ಇದೆ ಚಿತ್ತಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಚಿತ್ತಾರ ಜೊತೆಗೆ ಕಲರ್ಸ್ ಟಿವಿ ಅವರು ಕೂಡ ಇವತ್ತು ಸಹಯೋಗ ಕೊಟ್ಟಿದ್ದಾರೆ, ಅವರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೇನೆ. ವಿಶೇಷವಾಗಿ ಇವತ್ತು ಗುರೂಜಿಯವರು ಬಂದು ಅವರ ಅಮೃತ ಹಸ್ತದಿಂದ ಈ ಒಂದು ಜೀವನ್ಮಾನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರೊಡ್ಯೂಸರ್ ಸುರೇಶ್ ಅವರು ಇವಾಗ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿ ಅವರು ಸಹ ಬಂದಿದ್ದಾರೆ. ಅವರು ಕಡೆ ನನ್ನ
ನನಗೆ ಅವಾರ್ಡನ್ನು ಕೊಡು ಮಾಡೋದಲ್ಲಿ ಸಾಕ್ಷಿಭೂತರಾಗಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ ನನಗೆ. ಇದಕ್ಕಿಂತಲೂ ಹೆಚ್ಚಿಗೆ ನಾನು ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು.